ಶ್ರೀಕಾಂತ್ ಆಗಮನ, ಜೈಲಿಂದ ಸಿದ್ದು ರಿಲೀಸ್, ರವಿಶಂಕರ್ ಬಣ್ಣ ಬಯಲಾಯಿತು. ಜಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಲಕ್ಷ್ಮೀ ನಿವಾಸ ಸೀರಿಯಲ್ ರೋಚಕ ತಿರುವು ಪಡೆದುಕೊಂಡಿದೆ. ಸಿದ್ದೇಗೌಡರು ಇನ್ನೇನು ಜೈಲು ಸೇರುತ್ತಾರೆ, ಜಡ್ಜ್ಮೆಂಟ್ ಇನ್ನೇನ್ ಕೆಲವೇ ಕ್ಷಣದಲ್ಲಿ, ಆಕ್ಸಿಡೆಂಟ್ ಕೇಸ್ ಸಂಬಂಧ ತೀರ್ಪು ಬರುತ್ತೆ ಅನ್ನುವಷ್ಟರಲ್ಲಿ ಅಲ್ಲಾಗಿದ್ದೇ ಬೇರೆಯಾಗಿತ್ತು. ಜಡ್ಜ್ ತೀರ್ಪು ಓದುವ ವೇಳೆಗೆ ಸರಿಯಾಗಿ ಅಲ್ಲಿಗೆ ಬರುವ ಜಯಂತ್ ಕೇಸ್ನ ದಿಕ್ಕನ್ನೇ ಬದಲಾಗುವಂತೆ ಮಾಡಿದ್ದರು. ಅಷ್ಟಕ್ಕೂ ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಹೇಳ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಸರಿಯಾದ ಸಮಯಕ್ಕೆ ಕೋರ್ಟ್ಗೆ ಆಗಮಿಸೋ ಜಯಂತ್ ಅವರು ಈ ಕೇಸ್ನಲ್ಲಿ ಸತ್ತಿರೋ ವ್ಯಕ್ತಿ ಸತ್ತಿಲ್ಲ, ಅವರು ಬದುಕಿದ್ದಾರೆ. 2 ನಿಮಿಷ ಟೈಮ್ ಕೊಡಿ, ಅವರನ್ನ ಕೋರ್ಟ್ಗೆ ಕರೆತರುತ್ತೇನೆ ಅಂತಾರೆ. ಶ್ರೀಕಾಂತ್ ಕೋರ್ಟ್ಗೆ ಆಗಮಿಸಿದ್ದು ನೋಡಿ ಜಡ್ಜ್ ಅವರಿಗೂ ಕೂಡ ಒಂದು ಕ್ಷಣ ಅಚ್ಚರಿಯಾಯಿತು. ಕೋರ್ಟ್ ಕಟಕಟೆಯಲ್ಲಿ ನಿಂತು ತಾವು ಬದುಕಿದ್ದು ಹೇಗೆ ಅನ್ನೋ ಬಗ್ಗೆ ಶ್ರೀಕಾಂತ್ ವಿವರಣೆ ನೀಡಿದ್ರು. ಆಕ್ಸಿಡೆಂಟ್ನಿಂದಾಗಿ ನನಗೆ ಹಳೆ ನೆನಪು ಹೋಗಿತ್ತು. ಆಶ್ರಮದಲ್ಲಿದ್ದೆ. ಯಾರೋ ಬಂದು ನನ್ನ ಗುರುತು ಹಿಡಿದ್ರು. ನಾನು ನನ್ನ ಮನೆ ಹುಡುಕಿ ಬಂದೆ. ಆಗ ಶ್ರೀಕಾಂತ್ ನನ್ನ ಫೋಟೋ ಸುಟ್ಟು ಹಾಕುತ್ತಿರೋದನ್ನ ನೋಡಿದೆ. ಆತ ನನ್ನ ಕೊಲೆ ಮಾಡಿಸಲು ಪ್ಲಾನ್ ಮಾಡಿದ್ದು, ಈ ಬಗ್ಗೆ ನನ್ನ ಹತ್ತಿರ ಸಾಕ್ಷಿ ಇದೆ ಎಂದು ಕೋರ್ಟ್ಗೆ ಪೆನ್ ಡ್ರೈವ್ ನೀಡ್ತಾರೆ. ಶ್ರೀಕಾಂತ್ ರನ್ನ ಕಟ್ಟಿ ಹಾಕಿದ್ದ ರವಿಶಂಕರ್ ತಾನು ಏನೆಲ್ಲಾ ಮಾಡಿದೆ ಅನ್ನೋದನ್ನ ಹೇಳಿರುತ್ತಾನೆ. ಇದೆಲ್ಲವೂ ಶ್ರೀಕಾಂತ್ ಹಾಕಿದ್ದ ಬಟ್ಟೆಯ ಬಟನ್ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುತ್ತೆ. ಕೋರ್ಟ್ನಲ್ಲಿ ರವಿಶಂಕರ್ ವಿರುದ್ಧ ಬಲವಾದ ಸಾಕ್ಷಿ ಇದ್ದ ಕಾರಣ ಆತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದ್ದು, ಸಿದ್ದೇಗೌಡರು ಕೇಸ್ನಿಂದ ಬಚಾವ್ ಆಗುವಂತಾಯಿತು. ಇನ್ನು ಶ್ರೀಕಾಂತ್ ಭಾವನಾ ಬಗ್ಗೆ ಹೊಗಳಿಕೆ ಮಾತುಗಳನ್ನಾಡಿದ್ದು, ನನ್ನಿಂದ ನಿಮಗೆ ಆದ ತೊಂದರೆಗೆ ಕ್ಷಮೆ ಕೇಳಿದ್ದಾರೆ. ಸೌಪರ್ಣಿಕಾ ಕೂಡ ಭಾವನಾ ಹತ್ತಿರ ಕ್ಷಮೆ ಕೇಳಿದ್ದಾರೆ. ಸೀರಿಯಲ್ ವೀಕ್ಷಕರಂತೂ ಮಾಡಿದ ತಪ್ಪಿಗೆ ರವಿಶಂಕರ್ಗೆ ಸರಿಯಾದ ಶಿಕ್ಷೆಯೇ ಆಯ್ತು ಅಂತಿದ್ದಾರೆ. ಇತ್ತ ಸಂತೋಷ್ ಇನ್ನೇನು ಜಯಂತ್ ಕೈಯಲ್ಲಿ ಸಿಕ್ಕಿ ಬಿದ್ದ, ಆತನ ಮುಖ ರಿವೀಲ್ ಆಯ್ತು ಅನ್ನುವಷ್ಟರಲ್ಲಿ ಜಸ್ಟ್ ಮಿಸ್ ಆಗಿದ್ದಾನೆ. ಆದ್ರೂ ಜಯಂತ್ ಕಡೆ ಹುಡುಗರಿಂದ ಸಂತೋಷ್ ತಪ್ಪಿಸಿಕೊಳ್ಳಲು ದೊಡ್ಡ ಸಾಹಸವನ್ನೇ ಮಾಡಬೇಕಾಯ್ತು. ಅಂದುಕೊಂಡ ಹಾಗೆ ಜಯಂತ್ಗೆ ಬ್ಲಾಕ್ ಮೇಲ್ ಮಾಡಿ ಸಂತೋಷ್ ಹಣವನ್ನ ತಂದು ಮನೆ ಮಾಲೀಕರಾದ ವೀರು ಕೈಗೆ ಕೊಟ್ಟಿದ್ದಾನೆ. ಇತ್ತ ವಿಶ್ವನ ಮನೆಯಲ್ಲಿ ಲಲಿತಾ ಕಾರ್ಯ ನಡೆಯುತ್ತಿದೆ. ವಿಶ್ವ ಜಾನುವಿಗೆ ನೀನ್ ಇಲ್ಲಿದ್ದರೆ ಅಪಾಯವಾಗುತ್ತೆ, ಇಲ್ಲಿಂದ ಹೋಗಂತ ಹೇಳಿ ಕಳಿಸಿದ್ದಾನೆ. ಯಾಕೆ ಅಂದ್ರೆ ಈ ತಿಥಿ ಕಾರ್ಯಕ್ಕೆ ಜಯಂತ್ ಬಂದ್ರೆ ಜಾನು ಇಲ್ಲೇ ಇದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.